ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಟೇಶ್ ಬಿ ಪಾಟೀಲ್. ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಓಕೆ, ಸೊ ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ಕು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಕರೀತಾರೆ. ಇದನ್ನು ನಾವು ಇಂಡಿಯನ್ ಎಕನಾಮಿಕ್ಸಲ್ಲಿ ಓದ್ತೀರಾ, ಹೌದಾ? ಇದನ್ನು ಎಕನಾಮಿಕ್ಸ್ ಅಥವಾ ಇಂಡಿಯನ್ ಎಕನಾಮಿಕ್ಸಲ್ಲಿ ಸ್ಟಡಿ ಮಾಡ್ತೀರಾ. ಸೊ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೋಗೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ಹಾಗಾದರೆ ಏನಿದು ಹಣದುಬ್ಬರ ಅಂದರೆ ವಾಟ್ ಈಸ್ ದ ಮೀನ್ ಬೈ ಇನ್ಫ್ಲೇಷನ್ ಅಂತ ಕರೀತಾರೆ. ನೋಡಿ, ಇನ್ಫ್ಲೇಷನ್ ಈಸ್ ನಥಿಂಗ್ ಬಟ್ ಎ ರೈಸ್ ಇನ್ ದ ಪ್ರೈಸಸ್ ಆಫ್ ದ ಮೋಸ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ದ ಡೈಲಿ ಆರ್ ಕಾಮನ್ ಯೂಸ್ ಅಂತ ಕರೀತಾರೆ. ಅಂದರೆ ನಾವು ದಿನನಿತ್ಯ ಬಳಸುವಂಥ ವಸ್ತುಗಳ ಒಂದು ಬೆಲೆಯಲ್ಲಾಗುವಂಥ ವೆಚ್ಚಳವನ್ನು ನಾವು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ಇವತ್ತು ಡೇಟ್ ಎಷ್ಟಿದೆ ಅಂದರೆ 18 ಇದೆ, ಹೌದಾ? 18 ಇದೆ, ರೈಟ್? 18ನಲ್ಲಿ ಏನಂದರೆ ನೋಡಿ, ಇವತ್ತು ನಮಗೆ 10 rupees ಕೊಟ್ಟರೆ 5 ಪೀಸ್ ಆಫ್ ದಿ ಪಾನಿಪುರಿ ಸಿಗ್ತಾ ಇದೆ. ಅರ್ಥ ಆಯ್ತಾ? ಇವತ್ತಿನಂತಂದರೆ ಆ್ಯಕ್ಚುಲಿ ನಮಗೆ 10 rupees ಪೇ ಮಾಡಿದರೆ ನಮಗೆ 5 ಪೀಸಸ್ ಆಫ್ ಪಾನಿಪುರಿ ಸಿಗ್ತಾ ಇದೆ. ಸೊ ನಾಳೆ ಹೋದರೆ ಏನಾಗುತ್ತೆ ಅಂದರೆ 15 rupees ಪೇ ಮಾಡಿದರೆ ನಮಗೆ ಕೇವಲ 5 ಪೀಸ್ ಸಿಗ್ತಾ ಇದೆ. ಅಂದರೆ ಇಲ್ಲಿ ಏನಾಗ್ತದೆ, ಕ್ವಾಂಟಿಟಿ ಸೇಮ್ ಇದೆ, ಸೊ ಅಲ್ಲಿ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಅರ್ಥ ಆಯ್ತಾ? ಬರೀ 10 rupeesಗೆ 5 ಪೀಸ್ ಸಿಗ್ತಾ ಇತ್ತು ನಿನ್ನೆ, ಸೊ ಇವತ್ತು ಎಷ್ಟು ಸಿಗ್ತಾ ಇದೆ, ಸೊ ನಾಳೆ ಎಷ್ಟು ಸಿಗುತ್ತೆ, 15 ರೂಪಾಯಿ ಕೊಟ್ಟರೆ 5 ಪೀಸ್ ಸಿಗ್ತಾ ಇದೆ. ಅಂದರೆ ಇಲ್ಲಿ ರೈಸ್ ಇನ್ ದ ಪ್ರೈಸಸ್ ಆಫ್ ದಿ ಮೋಸ್ಟ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ದಿ ಡೈಲಿ ಅಥವಾ ಕಾಮನ್ ಯೂಸ್ ಅಂತ ಕರೀತಾರೆ. ಅದು ಬಟ್ಟೆಗಳಾಗಿರ್ಬೋದು, ಅಥವಾ ಹೌಸ್ ಮನೆಗಳಾಗಿರ್ಬೋದು, ರಿಕ್ರಿಯೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಕನ್ಸ್ಯೂಮರ್ ಸ್ಟ್ಯಾಪಲ್ಸ್ ಆಗಿರ್ಬೋದು. ಈ ಥರದ ವಸ್ತುಗಳಲ್ಲಿ ಏನಂದರೆ ಆಗುವಂಥ ಒಂದು ಹಣದ ಅಥವಾ ಬೆಲೆಗಳ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ, ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಕರಿತೇವೆ. ಓಕೆನಾ? ಸೊ ಹಾಗಾಗಿ ಹಣದುಬ್ಬರ ಅಂದ ತಕ್ಷಣ ಬರೀ ಒಂದು ಐಟಮನ್ನು ಇಲ್ಲಿ ನಾವು ಕನ್ಸಿಡರೇಷನ್ ಮಾಡೋಂಗಿಲ್ಲ, ಹೌದಾ? ಇನ್ನು ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ ನಾವು ಆ್ಯಕ್ಚುಲಿ ಹಣದುಬ್ಬರವನ್ನು ನಾವು ಎವರೇಜ್ ಪ್ರೈಸ್ ಚೇಂಜ್ ಅಂತ, ಅಂದರೆ ಏನಂದರೆ ಸರಾಸರಿ ಆಗುವಂಥ ವಸ್ತುಗಳ ಒಂದು ಬೆಲೆ ಬದಲಾವಣೆಯನ್ನು ಸಾಮಾನ್ಯವಾಗಿ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಬರೀ ಒಂದು ವಸ್ತುನ ಇಟ್ಕೊಂಡ್ರೆ ಇಟ್ಸ್ ನಾಟ್ ಇನ್ಫ್ಲೇಷನ್ ಅಂತ, ಜಸ್ಟ್ ಅಂದರೆ ಮೇ ಬಿ ಅದು ಕಡಿಮೆ ಆಗ್ಬೋದು, ಹೆಚ್ಚಿಗೆ ಆಗ್ಬೋದು. ಇಲ್ಲಿ ಓವರಾಲ್ ಆಗಿ ನೋಡ್ತಾರೆ ಅಥವಾ ಎವರೇಜ್ ಆಗಿ ಕೌಂಟ್ ಮಾಡ್ತಾರೆ, ಅದನ್ನು ನಾವು ಇನ್ಫ್ಲೇಷನ್ ಅಂತ ಕರೀತಾರೆ. ಜೊತೆಗೆ ಇನ್ಫ್ಲೇಷನ್ ಇದೆಯಲ್ಲ, ಹಣದುಬ್ಬರ ಇದೆಯಲ್ಲ, ಇದರಿಂದ ಏನು ನಮಗೆ ಸಮಸ್ಯೆ ಆಗುತ್ತೆ ಅಂದರೆ ಆ್ಯಕ್ಚುಲಿ ಡಿಕ್ರೀಸಿಂಗ್ ಇನ್ ದ ಪರ್ಚೇಸಿಂಗ್ ಪವರ್ ಅಂತ ಕರಿತೀವಿ. ನೋಡಿ, ಅಂದರೆ ಯಾವ ಒಂದು ದೇಶದಲ್ಲಿ ಅಥವಾ ಎಕನಾಮಿಯಲ್ಲಿ ಹಣದುಬ್ಬರ ಉಂಟಾಗುತ್ತೋ ಅಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಕೊಂಡುಕೊಳ್ಳುವಂಥ ಶಕ್ತಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈಗ ನೋಡಿ, ನಮಗೆ ನಿನ್ನೆ ಏನಾಗುತ್ತೆ ಅಂದರೆ ಇವತ್ತು ತಗೊಂಡ್ರೆ 10 ರೂಪಾಯಿಗೆ 5 ಪೀಸ್ ಸಿಗ್ತಾ ಇತ್ತು, ಹೌದಾ? ಇವತ್ತು 15 ರೂಪಾಯಿಗೆ, ಅಂದರೆ ನೋಡಿ 20ಗೆ ನಮಗೆ 10 ಪೀಸ್ ಸಿಗ್ತಾಯಿತ್ತು, ಮತ್ತು ಏನಾಗುತ್ತೆ ಇಲ್ಲಿ ಬರೀ ನಮಗೆ 5 ಪೀಸ್ ಸಿಗ್ತಾ ಇದೆ ಅಥವಾ 5 ಪೀಸ್ ಸಿಗ್ತಾ ಇದೆ. ಸೊ ಹಾಗಾಗಿ ಏನಾಗಿತ್ತು, ವ್ಯಕ್ತಿಯ ಕೊಂಡುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಕುಗ್ಗಿಸುವಂಥದ್ದು ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಇನ್ಫ್ಲೇಷನ್ ಅಂತ ಕರೀತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಎಕನಾಮಿ ಆಟೋಮೆಟಿಕಲಿ ಡಿಸೆಲರೇಷನ್ ಇನ್ ದ ಎಕನಾಮಿಕ್ ಗ್ರೌತ್, ಅಥವಾ ನಮ್ಮ ಎಕನಾಮಿಕ್ ಗ್ರೌತ್ ಏನಾಗುತ್ತೆ, ತುಂಬ ಡಿಕ್ರೀಸ್ ಆಗುತ್ತೆ, ಅಥವಾ ಇಲ್ಲಿ ಒಂಥರ ಕುಸಿತದೆ ಅಂತ ಹೇಳ್ಬೋದು, ಬಿಕಾಸ್ ಆಫ್ ದಿ ಇನ್ಫ್ಲೇಷನ್ ಅಂತ ಕರೀತಾರೆ. ನೋಡಿ, ಇಂಡಿಯನ್ ಎಕನಾಮಿ ಅಥವಾ ಎಕನಾಮಿಕ್ಸಲ್ಲಿ ನಮಗೆ ಆ್ಯಕ್ಚುಲಿ 2 ಥರದ ಇನ್ಫ್ಲೇಷನ್ನ ಕೊಡ್ತಾರೆ. ಅಂದರೆ ಇನ್ಫ್ಲೇಷನ್ ಈಸ್ ಕ್ಲಾಸಿಫೈಡ್ ಇಂಟು 2 types, ಅಥವಾ ಇದರ ಮೆಜರ್ಡ್ ಇಂಟು 2 types ಅಂತ ಕರಿತೀವಿ. ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ, ಇನ್ನೊಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ, ಹೌದಾ? WPI ಮತ್ತು CPI ಅಂತ ಕರೀತಾರೆ. ಅಂದರೆ ಇನ್ಫ್ಲೇಷನ್ ಆ್ಯಕ್ಚುಲಿ 2 ರೀತಿಗಳಲ್ಲಿ ಮೆಜರ್ ಮಾಡ್ತೀವಿ, ಒಂದು WPI ಮುಖಾಂತರ, ಇನ್ನೊಂದು CPI ಮುಖಾಂತರ. ಸೊ ಹಾಗಾದರೆ ಏನಿದು CPI ಮತ್ತು WPIಗೆ ನೋಡ್ತಾ ಹೋಗೋಣ. ನೋಡಿ, ಸೊ ಫಸ್ಟ್ ನೋಡ್ತಾ ಹೋಗೋಣ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಅಥವಾ ಇದನ್ನು ಕನ್ನಡದಲ್ಲಿ ನಾವು ಸಗಟು ಬೆಲೆ ಸೂಚ್ಯಾಂಕ ಅಂತ ಕರೀತಾರೆ. ಸಗಟು ಬೆಲೆ ಸೂಚ್ಯಾಂಕ ಅಥವಾ ಇದನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ನೋಡಿ, ನಮಗೆ ಈ ಒಂದು ಟರ್ಮಲ್ಲೇ ಹೇಳ್ತಾ ಇದೆ, ಇದು ಹೋಲ್ಸೇಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರೈಸ್ ಇಂಡೆಕ್ಸ್ ಅಥವಾ ಬೆಲೆ ಸೂಚ್ಯಾಂಕ ಅಂತ ಕರೀತಾರೆ. ಅಂದರೆ ಇದು ಹೋಲ್ಸೇಲ್ ಅಂತ, ಅಂದರೆ ಇದು ನಾರ್ಮಲ್ ಪೀಪಲ್ ಅಥವಾ ಗ್ರಾಹಕರಿಗೆ ಸಂಬಂಧಪಟ್ಟಂಥದ್ದಲ್ಲ. ಇದು ಕೇವಲ ಅಂದರೆ ಹೋಲ್ಸೇಲ್ ಆಗಿ ಯಾರು ಮ್ಯಾನುಫ್ಯಾಕ್ಚರ್ ಇರ್ತಾರೆ, ಯಾರು ಟ್ರೇಡರ್ಸ್ ಇರ್ತಾರೆ, ಅಂಥವ್ರು ಮಾತ್ರ ಇಲ್ಲಿ ಏನು ಮಾಡ್ತಾರೆ, ಅಪ್ಲಿಕೇಬಲ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅಂದರೆ ನೋಡಿ, it measures the changes in the prices of the goods sold and traded in a bulk by a wholesale business or the other business ಅಂತ ಕರೀತಾರೆ. ಅಂದರೆ ವ್ಯಾಪಾರದಲ್ಲಿ ಅಂದರೆ ಒಂಥರ ಹೋಲ್ಸೇಲ್ ಆಗಿ ಸಗಟಾಗಿ ಏನಂದರೆ ಆ್ಯಕ್ಚುಲಿ ಇಲ್ಲಿ ಒಂದು ಏನು ಪ್ರೈಸಸ್ ರೈಸ್ ಆಗುತ್ತೆ, ಎಸ್ಪೆಷಲಿ ಇನ್ ದ ಗೂಡ್ಸ್ ಸೋಲ್ಡ್ ಮಾಡಬೇಕಾದ್ರೆ ಅಥವಾ ವಸ್ತುಗಳನ್ನು ಸೋಲ್ಡ್ ಮಾಡಬೇಕಾದ್ರೆ ಅಂಥ ಟೈಮಲ್ಲಿ ಏನಂದರೆ ಆ್ಯಕ್ಚುಲಿ ನಾವು ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಮೆಜರ್ ಮಾಡಲಾಗುತ್ತೆ. ಸೊ ಹಾಗಾಗಿ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅಂತಂತಂದರೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಅಂದರೆ ಆರ್ಥಿಕ ಸಲಹೆಗಾರ ಕಚೇರಿ ಏನು ಮಾಡುತ್ತೆ, ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡುತ್ತೆ. ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಕೆಲಸ ಮಾಡುತ್ತೆ.
ಸೊ ಹಾಗಾಗಿ ಇದನ್ನ ನಾವು ಮೋಸ್ಟ್ ವೈಡ್ಲಿ ಯೂಸ್ಡ್ ಇನ್ ದ ಇನ್ಫ್ಲೇಷನ್ ಇಂಡಿಕೇಟರ್ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಏನು ಇನ್ಫ್ಲೇಷನ್ ನಾವು ಮೆಜರ್ ಮಾಡ್ತೀವಲ್ಲ ಇದನ್ನ ತುಂಬಾ ಕಡೆ ಯೂಸ್ ಮಾಡ್ತೀವಿ. ಯಾಕಂದ್ರೆ ಹೋಲ್ಸೇಲ್ ಆದ್ರಿಂದ ನಮಗೆ ಜಾಸ್ತಿ ಇದರಿಂದ ನಮಗೆ ಒಂದೇನಾಗುತ್ತೆ ಒಂದು ಮೆಜರ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಇದನ್ನ ಮೋಸ್ಟ್ ವೈಡ್ಲಿ ಯೂಸ್ ಮಾಡುವಂತ ಇನ್ಫ್ಲೇಷನ್ ಅಂದ್ರೆ ಅದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗಿದೆ. ಜೊತೆಗೆ ಇದಕ್ಕೊಂದು ಬೇಸ್ ಇಟ್ಟಿರ್ತಾರೆ, ಒಂದು ಮೂಲ ವರ್ಷ ಇಟ್ಟಿರ್ತಾರೆ. ಸೊ ಹಾಗಾಗಿ ಪ್ರೆಸೆಂಟ್ ಆಗಿ ಎಷ್ಟಿದೆಪ್ಪ ಅಂತಂದ್ರೆ 2011-12 ಇದೆಯಲ್ಲ, ದಿಸ್ ಇಸ್ ದ ಬೇಸ್ ಇಯರ್ ಆಫ್ ದಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಇದಕ್ಕಿಂತ ಮುಂಚೆ ಆಕ್ಚುಲಿ 2004-05 ಇತ್ತು, ಅದನ್ನ 2017 ಚೇಂಜ್ ಮಾಡಿ ಈಗ 2011-12 ಮಾಡಿದ್ದಾರೆ. ಸೊ ಹಾಗಾಗಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನ ಮೆಜರ್ ಮಾಡಬೇಕಾದ್ರೆ ಇರುವಂತ ಬೇಸ್ ಇಯರ್ ಯಾವುದಪ್ಪ ಅಂತಂದ್ರೆ 2011 ಮತ್ತೆ 12 ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡುವಂಥದ್ದು ಇನ್ನೊಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಹೌದಾ, ಕನ್ಸ್ಯೂಮರ್ ಅಂದ್ರೆ ಗ್ರಾಹಕರ ಬೆಲೆ ಸೂಚಕ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಹಾಗಾಗಿ ಇದು ಕನ್ಸ್ಯೂಮರ್ ಲೆವೆಲ್ ಅಲ್ಲಿ ಒಂದು ಪ್ರೈಸ್ ಮೆಜರ್ ಮಾಡುವಂತ ಒಂದು ಇಂಡೆಕ್ಸ್ ಅನ್ನು ಮೆಜರ್ ಮಾಡುವಂತ ಒಂದು ಇಂಡೆಕ್ಸ್ ಅನ್ನು ನಾವು CPI ಅಥವಾ ಗ್ರಾಹಕರ ಬೆಲೆ ಸೂಚಕ ಅಂತ ಕರೀತಾರೆ. ನೋಡಿ, ಇಟ್ ಮೆಜರ್ಸ್ ದ ಪ್ರೈಸ್ ಚೇಂಜಸ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ದಿ ರಿಟೈಲ್ ಬಯರ್. ನೋಡಿ, ನಾವು ಡೈಲಿ ಏನು ಮಾಡ್ತೀವಿ ಅಂದ್ರೆ ನಮ್ಗೆ ಏನು ಬೇಕಾದ್ರೂ ಕೂಡ ನಾವು ಒಂದು ಶಾಪಿಗೆ ಹೋಗಿ ಅಲ್ಲಿ ರಿಟೈಲ್ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀವಿ, ಅಲ್ಲೇ ನಾವು ಕನ್ಸ್ಯೂಮರ್ ಆಗಿರ್ತೀವಿ. ಹೌದಾ, ಹಾಗಾಗಿ ಇದು ನಾವು ದಿನನಿತ್ಯ ಬಳಸುವಂತ ವಸ್ತುಗಳ ಒಂದು ಗ್ರಾಹಕರು ಕೊಂಡುಕೊಳ್ಳುವಂತ ಒಂದು ಏನು ಇಂಡೆಕ್ಸ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಗ್ರಾಹಕರ ಬೆಲೆ ಸೂಚಕ ಅಂತ ಕರೀತಾರೆ. ಜೊತೆಗೆ ಇದನ್ನ ರಿಲೀಸ್ ಮಾಡುವಂತ ಒಂದು ಆಫೀಸ್ ಯಾವುದಪ್ಪ ಅಂತಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಥವಾ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಮಾಡುತ್ತೆ. ಈ ಒಂದು CPI ಅನ್ನುವಂಥ ಒಂದು ಡಾಟಾವನ್ನು ಅಥವಾ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡುತ್ತೆ. ಜೊತೆಗೆ ಈ CPI ಕ್ಯಾಲ್ಕುಲೇಷನ್ ಇದೆಯಲ್ಲ, ಡಿಫರೆನ್ಸ್ ಇನ್ ದಿ ಪ್ರೈಸ್ ಆಫ್ ದಿ ಕಮೋಡಿಟೀಸ್ ಅಂಡ್ ಸರ್ವಿಸ್ ಆಗಿರುತ್ತೆ. ನೋಡಿ, ನಾನು ಆಗಲೇ ಹೇಳ್ತಿದ್ದೆ ಆಕ್ಚುಲಿ ಈ WFI ಇದೆಯಲ್ಲ, ಇದು ಏನಂದ್ರೆ ಕೇವಲ ಓನ್ಲಿ ಗೂಡ್ಸ್ ಮಾತ್ರನೇ ಇಲ್ಲಿ ಮೆಜರ್ ಮಾಡಲಾಗುತ್ತೆ. ಬಟ್ ಈ ಕನ್ಸ್ಯೂಮರ್ ಬಂದಾಗ ಇಲ್ಲಿ ಗೂಡ್ಸ್ ಇರುತ್ತೆ, ಜೊತೆಗೆ ಸರ್ವಿಸ್ ಕೂಡ ಇರುತ್ತೆ. ಯಾಕಂದ್ರೆ ಅಲ್ಲಿ ಬರೀ ಗೂಡ್ಸ್ ವಸ್ತುಗಳು ಮಾತ್ರ ಇರ್ತಿದ್ದು, ಇಲ್ಲಿ ನಿಮಗೆ ಫುಡ್ ಸಿಗುತ್ತೆ, ಮೆಡಿಕಲ್ ಕೇರ್, ಎಜುಕೇಶನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್, ಈ ಥರದ ಅಂದರೆ ನಮಗೆ ಗೂಡ್ಸ್ ಮತ್ತು ಸರ್ವಿಸ್ ಕೂಡ ಇಲ್ಲಿ ಅಂದರೆ ಮೆಜರ್ ಮಾಡಲಾಗುತ್ತೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಓಕೆನಾ. ಸೊ ಹಾಗೆ ಇದನ್ನು ಮೆಜರ್ ಮಾಡುವಂಥದ್ದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆಗಿರುತ್ತೆ, NSO ಅಂತ ಕರೀತಾರೆ. ರೈಟ್. ಜೊತೆಗೆ ಈ CPI ಇದೆಲ್ಲ, ಇದರಲ್ಲಿ 4 ಥರದ ಡಿಫ್ರೆಂಟ್ ಆಗಿರುವಂಥ ಒಂದು ಟೈಪ್ಸ್ ಇರುವಂಥದ್ದು. ನೋಡಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂದರೆ ಕೈಗಾರಿಕಾ ಕೆಲಸಗಾರರ ಕಾರ್ಮಿಕರಿಗಾಗಿ ಒಂದು CPI ಬರುತ್ತೆ, IW ಅಂತ ಕರಿತೀವಿ. ಅಥವಾ ಅಗ್ರಿಕಲ್ಚರ್ ಲೇಬರರ್ಸ್ ಅಂದರೆ ಕೃಷಿ ಕಾರ್ಮಿಕರು, ರೂರಲ್ ಲೇಬರ್ಸ್ ಗ್ರಾಮೀಣ ಕಾರ್ಮಿಕರು, ಜೊತೆಗೆ ರೂರಲ್ ಅರ್ಬನ್ ಕಂಬೈನ್ಡ್ ಅಂತ. ಅಂದರೆ ಇಲ್ಲಿ ಗ್ರಾಮೀಣರು ಇರ್ತಾರೆ ಮತ್ತು ಗ್ರಾಮೀಣ ಕಾರ್ಮಿಕರು ಕೂಡ ಇರ್ತಾರೆ, ಜೊತೆಗೆ ನಗರ ಪ್ರದೇಶ ಕಾರ್ಮಿಕರು ಕೂಡ ಇರ್ತಾರೆ. ಅದನ್ನು ನಾವು CPI ಕಂಬೈನ್ಡ್ ರೂರಲ್ ಅರ್ಬನ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ 4 ವಿಧದ ನಾವು CPI ನೋಡ್ತೀವಿ. ಈ ಫಸ್ಟ್ 3 ಇದೆಯಲ್ಲ, ಕೈಗಾರಿಕಾ ಕಾರ್ಮಿಕರು, ಕೃಷಿ ಕಾರ್ಮಿಕರು ಮತ್ತು ಗ್ರಾಮೀಣ ಕಾರ್ಮಿಕರು ಇದೆಯಲ್ಲ, ಇವ್ರು 3ಅನ್ನ ಮೆಜರ್ ಮಾಡುವಂಥ ಒಂದು ಮಿನಿಸ್ಟ್ರಿ ಯಾವುದಪ್ಪ, ಒಂದು ಡಿಪಾರ್ಟ್ಮೆಂಟ್ ಯಾವುದಂದ್ರೆ ಅದು ಲೇಬರ್ ಬ್ಯೂರೋ ಆಗಿದೆ. ನೋಡಿ, ಓಕೆ, ಏನು ಮಾಡುತ್ತೆ ಈ ಲೇಬರ್ ಬ್ಯೂರೋ ಇಂಡಸ್ಟ್ರಿಯಲ್ ವರ್ಕರ್ಸ್, ಅಗ್ರಿಕಲ್ಚರ್ ವರ್ಕರ್ಸ್, ರೂರಲ್ ವರ್ಕರ್ಸ್ನ ಒಂದು ಸ್ಟೇಟಸ್ ಅನ್ನ, ಒಂದು ಇಂಡೆಕ್ಸ್ ಅನ್ನ ಮೆಜರ್ ಮಾಡುತ್ತೆ. ಜೊತೆಗೆ ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಅಂದರೆ ಸೊ ಏನು ಕಾರ್ಮಿಕರು ಮತ್ತು ಉದ್ಯೋಗಗಳ ಸಚಿವಾಲಯ ಇದೆಯಲ್ಲ, ಅದರಡಿಯಲ್ಲಿ ಕೆಲಸ ಮಾಡುತ್ತದೆ ಲೇಬರ್ ಬ್ಯೂರೋ. ಈ 3ಅನ್ನು IWAL ಮತ್ತು RL ಅನ್ನ ಮೆಜರ್ ಮಾಡುತ್ತೆ. ಜೊತೆಗೆ 4ನೇದು ಇದೆಯಲ್ಲ, ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರೂರಲ್ ಅರ್ಬನ್ ಕಂಬೈನ್ಡ್ ಇದೆಯಲ್ಲ, ಇದನ್ನು ಮೆಜರ್ ಮಾಡುವಂಥ ಒಂದು ಇದೊಂದು ಸಂಸ್ಥೆ ಯಾವುದಂದರೆ ಅದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಥವಾ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಅದನ್ನು ಮೆಜರ್ ಮಾಡುತ್ತೆ. ರೂರಲ್ ಅರ್ಬನ್ ಕಂಬೈನ್ಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಜೊತೆಗೆ ಇದರ ಒಂದು ಬೇಸ್ ಇಯರ್ ಏನಪ್ಪ ಅಂದರೆ ಹಾಗೆ 2011-12 ಆಗಿದೆ. ನೋಡಿ, ಓಕೆನಾ, 2011-12 ಆಗಿದೆ ಎಲ್ಲ 3ಕ್ಕೆ. ಬಟ್ ಆದರೆ ಈ ಇಂಡಸ್ಟ್ರಿಯಲ್ ವರ್ಕರ್ ಇದೆಯಲ್ಲ, ಇದಕ್ಕೆ 2016 ಆಗಿದೆ. ನೋಡಿ, ಸೊ 3ಕ್ಕೆ ಏನು ಮಾಡ್ತಾರೆ ಆ್ಯಕ್ಚುಲಿ ಅಂದರೆ ಅಗ್ರಿಕಲ್ಚರ್ ಲೇಬರರ್ಸ್, ರೂರಲ್ ಲೇಬರರ್ಸ್ ಕಂಬೈನ್ಡ್ಗೆ ಏನು ಮಾಡ್ತೀವಿ ನಾವು 2012 ಒಂದು ಬೇಸ್ ಇಯರ್ ತೊಗೊಳ್ತೀವಿ. ಆದರೆ ಇಂಡಸ್ಟ್ರಿಯಲ್ ವರ್ಕರ್ ಆಫ್ CPI ಏನು ಮಾಡ್ತೀವಿ ಅಂದರೆ 2016 ಒಂದು ಬೇಸ್ ಇಯರ್ ಆಗಿ ಇಲ್ಲಿ ಕನ್ಸಿಡರೇಷನ್ ಮಾಡಲಾಗುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ದ 4 ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿದೆ. ರೈಟ್. ಸಿನ್ನು ನಮ್ಮ ದೇಶದಲ್ಲಿ ಹಾಗಾದರೆ ಯಾರು ಇನ್ಫ್ಲೇಷನ್ನ ಟಾರ್ಗೆಟ್ ಮಾಡ್ತಾರೆ ಅಥವಾ ಯಾರು ಇದನ್ನು ಒಂದು ರೀಚ್ ಗೋಲ್ ಕೊಡ್ತಾರಪ್ಪ ಅಂತಂದರೆ ಆ್ಯಕ್ಚುಲಿ ಅಗೇನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂದರೆ ಆ್ಯಕ್ಚುಲಿ ಈ ಒಂದು ನಮ್ಮ ದೇಶದಲ್ಲಿ ಇಷ್ಟೇ ಒಂದು ಇನ್ಫ್ಲೇಷನ್ ಇರಬೇಕು ಅಥವಾ ಅನ್ನೋದು ಬರಬೇಕಂತ ಫಿಕ್ಸ್ ಮಾಡುತ್ತೆ. ಅದಕ್ಕೆ ಒಂದು ಬಾಡಿಯನ್ನು ಕ್ರಿಯೇಟ್ ಮಾಡಿದೆ ಅಂಡರ್ ದ RBI ಆ್ಯಕ್ಟ್ ಆಫ್ ದಿ 1934 ದಟ್ ಈಸ್ ಕಾಲ್ಡ್ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರೀತಾರೆ. ಹೌದಾ, ಇದನ್ನು ನಾವು ಹಣಕಾಸು ನೀತಿ ಸಮಿತಿ ಅಂತ ಕರೀತಾರೆ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಅಂತ. ನೋಡಿ, ಈ ಮಾನಿಟರಿ ಪಾಲಿಸಿ ಕಮಿಟಿ ಇದೆಯಲ್ಲ, ಇದರಲ್ಲಿ ಟೋಟಲ್ ಆಗಿ 6 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 3 ಜನ RBI ಇಂದ ಆಯ್ಕೆ ಆದರೆ ಇನ್ನು 3 ಜನ ಗೌರ್ಮೆಂಟಿಂದ ನಾಮಿನೇಟ್ ಆಗಿರ್ತಾರೆ. ಅರ್ಥ ಆಯ್ತಾ? MPC ಅಥವಾ ಹಣಕಾಸು ನೀತಿ ಸಮಿತಿಯಲ್ಲಿ ಟೋಟಲ್ ಆಗಿ 6 ಜನ
ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 3 ಜನ ಫ್ರಮ್ RBI ಇರ್ತಾರೆ, 3 ಮೆಂಬರ್ಸ್ ಫ್ರಮ್ ದಿ ಗೌರ್ಮೆಂಟ್ ನಾಮಿನಿ ಇರ್ತಾರೆ. ಆ 3 ಜನ RBI ಅಲ್ಲಿ ಒಬ್ಬರು ಗವರ್ನರ್ ಆಫ್ ದಿ RBI ಇರ್ತಾರೆ, ಇಬ್ಬರು ಡೆಪ್ಯೂಟಿ ಗವರ್ನರ್ ಆಫ್ ದಿ RBI ಆಗಿರ್ತಾರೆ. ಈ 3 ಜನರು ಎಕ್ಸ್ಪರ್ಟ್ ಇನ್ ದಿ ಫಿನಾನ್ಸ್ ಎಕನಾಮಿ ಆಗಿರ್ತಾರೆ ಇನ್ ದ ಗೌರ್ಮೆಂಟ್ ಸೈಡಲ್ಲಿ. ಓಕೆನಾ? ಸೊ ಹಾಗಾಗಿ ಈ MPs ಏನು ಮಾಡುತ್ತೆ ಅಂದರೆ ನಮ್ಮ ದೇಶದಲ್ಲಿ ಇಷ್ಟೇ ಪರ್ಸೆಂಟೇಜು ಇನ್ಫ್ಲೇಷನ್ ಇರಬೇಕಂತ ಒಂದು ಟಾರ್ಗೆಟ್ ಕೊಡುತ್ತೆ, ಅದನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ ಹಾಗಾಗಿ ಈಗ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2 ± 6 ಕೊಟ್ಟಿದ್ದಾರೆ. ಸಾರಿ 2 ± ಎಷ್ಟು ಕೊಟ್ಟಿದ್ದಾರೆ ಅಂದರೆ 4 ಕೊಟ್ಟಿದ್ದಾರೆ. ಸಾರಿ ನಾಟ್ 6, 4 ಕೊಟ್ಟಿದ್ದಾರೆ. ಅಂದರೆ ಏನಾಗಿರ್ಬೇಕದು 2 ಇಂದ 6 ಒಳಗಡೆ ಇರಬೇಕಂತ ಅರ್ಥ ಆಗುತ್ತೆ. ಹೌದಾ? 2 ± 4 ಅಂತಂದರೆ ಸೊ ಅಂದರೆ 2 ರಿಂದ 6 ಒಳಗನೆ, ಅಂದರೆ 2ಕ್ಕಿಂತ ಕಡಿಮೆ ಆಗಬಾರ್ದು, 6ಕ್ಕಿಂತ ಜಾಸ್ತಿ ಆಗಬಾರ್ದು. ದಟ್ ಈಸ್ ದ ಇನ್ಫ್ಲೇಷನ್ ಟಾರ್ಗೆಟ್ ಈಸ್ ಗಿವನ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ದ MPC ಅಂತ ಕರಿತೀವಿ ನೋಡಿ. ಓಕೆನಾ? ಸೊ ಹಾಗಾಗಿ ಗೊತ್ತಿರಲಿ. ಬಟ್ ರೀಸೆಂಟಾಗಿ ಏನಂದರೆ ಸರ್ಕಾರ ಏನು ಮಾಡಿದರೆ ಮ್ಯಾಕ್ಸಿಮಮ್ ಆಗಿ ನೀವು 4% ಮೇಂಟೈನ್ ಮಾಡಿರಿ, ಅಂದರೆ ಒಂದು ಸ್ಟೆಬಿಲಿಟಿ ಆಗಿ ಮೇಂಟೈನ್ ಮಾಡಿರಿ ಅಂತ ಏನು ಮಾಡಿದೆ, ಈ ಒಂದು MPC ಕಮಿಟಿಗೆ ಸರ್ಕಾರ ಅಡ್ವೈಸ್ ಮಾಡಿದೆ ಅಥವಾ ಟಾರ್ಗೆಟ್ ಕೊಟ್ಟಿದೆ, ಆದರೆ 4% ಅಂತ. ಓಕೆನಾ? ದಟ್ ಈಸ್ ಕಾಲ್ಡ್ ದ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರೀತಾರೆ. ಓಕೆ, ಎಸ್. ಸೊ ನೋಡಿ, ಈಗ ಡಿಫ್ರೆನ್ಸ್ ನೋಡ್ತಾ ನಿಮ್ಗೆ